ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಏನಿದು ಕರ್ನಾಟಕ ಸಿಎಂ ಕುರ್ಚಿ ಸಂಬಂಧಪಟ್ಟ ಫಾರಿನ್ ಸೀಕ್ರೆಟ್? ಅಸಲಿಗೆ ಯಾರೂ ಊಹೆ ಮಾಡದಂಥ ಮೀಟಿಂಗ್ ಒಂದು ವಿದೇಶದಲ್ಲಿ ಜರುಗಲಿದೆಯಾ? ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನೇನು ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ, ಎಂ.ಬಿ. ಪಾಟೀಲ್, ಜಿ ಪರಮೇಶ್ವರ್ ಪ್ರಮುಖರೆಲ್ಲರೂ ಕೂಡ ಕುರ್ಚಿ ಖಾಲಿ ಇದೆ ಅನ್ನೋ ಮಟ್ಟಿಗೆ ಪೈಪೋಟಿಗೆ ಬಿದ್ದಿರೋ ಹೊತ್ತಲ್ಲಿಯೇ ಈ ಬಿಗ್ ಸ್ಟೆಪ್ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯಕ್ಕೀಗ ಮೂಡಾ ಕೇಸ್ನಲ್ಲಿ ಮಹತ್ವದ ದಿನ. ಅಂದ್ರೆ ಇವತ್ತು ವಾದ ಪ್ರತಿವಾದಗಳಾಗ್ತವೆ. ತೀರ್ಪು ಬರದೇ ಇದ್ರೂ ಕೂಡ ಯಾವ್ಯಾವ ರೀತಿಯ ವಿಚಾರಗಳು ಬರ್ತವೆ ಕೋರ್ಟ್ ಗಮನಕ್ಕೆ, ಏನೇನು ದಾಖಲೆಗಳನ್ನ ಕೊಡಲಿದ್ದಾರೆ ಅನ್ನೋದು ಅತ್ಯಂತ ಮಹತ್ವದ್ದು. ಒಂದೊಂದು ಹಂತ ಕೂಡ ಯಾವ ರೀತಿ ಕುತೂಹಲಕಾರಿಯಾಗಿದೆ ವಿಚಾರಣೆ ದಿನ ಅಂತ ನೋಡ್ಕೊಂಡು ಬರ್ತಾ ಇದೀವಿ ನಾವು. ಇವತ್ತು ಕೂಡ ಮೂಡಾ ಕೇಸ್ನ ವಿಚಾರಣೆ ಕೈಗೆತ್ಕೊಳ್ಳಿದೆ ಹೈಕೋರ್ಟ್, ಹಾಗಾಗಿ ಕುತೂಹಲ ಇದೆ. ಇದ್ರ ನಡುವೆ ಸತೀಶ್ ಜಾರಕಿಹೊಳಿ ಅವರು ನಾನೇನು ಈಗಲೇ ಅಂತ ಹೇಳ್ತಿಲ್ಲ, 28ಕ್ಕಾದ್ರೂ ಸರಿ ನಾನು ಸಿಎಂ ಆಗೋ ಆಸೆ ಇದೆ ನನಗೆ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ. ಅವ್ರ ಕಡೆಯವರು ನೆಕ್ಸ್ಟ್ ಸಿಎಂ ಈಗಾಗವ್ರು ಅವರೇ ಅಂತ ಅಭಿಯಾನ ಶುರು ಮಾಡಿ 45 ಶಾಸಕರ ಬೆಂಬಲ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವ್ರಿಗಿದೆ ಅಂತ ಭರ್ಜರಿ ಅಭಿಯಾನ. ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಗ್ರೂಪು ನೆಕ್ಸ್ಟ್ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಅವರ ಪರವಾಗಿ ಗಣೇಶ ಹಬ್ಬದ ಟೈಮಲ್ಲಿ ಆ ಭಾಗದಲ್ಲಿ ದೊಡ್ಡ ಕೂಗೆದ್ದು ಬಿಟ್ಟಿದೆ. ಈ ಎಲೆಕ್ಷನ್ನಲ್ಲೇ ಅವರು ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಬೇರೆಯವರ ಕೈ ಬಲಪಡಿಸುವ ಮೂಲಕ ಎಲೆಕ್ಷನ್ಗೆ ಬೇಕಾಗುವಂತ ಬಲಗಳನ್ನ ತುಂಬುವ ಮೂಲಕ ಆಲ್ರೆಡಿ ತಮ್ಮ ಟೀಮ್ ಸೆಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅನ್ನುವ ವಿಚಾರವೂ ಕೂಡ ರಾಹುಲ್ ಗಾಂಧಿ ಅವರನ್ನ ಬೇರೆ ಸಾಹುಕಾರ್ ಭೇಟಿಯಾಗ ಬಂದಿರೋದ್ರಿಂದ ಹೆಚ್ಚು ಸದ್ದು ಮಾಡ್ತಾ ಇದೆ, ಮುನ್ನೆಲೆಗೆ ಬಂದಿದೆ. ಇದ್ರ ನಡುವೆ ಎಂ.ಬಿ. ಪಾಟೀಲ್ರಿಗೆ ಶಿವಾನಂದ ಪಾಟೀಲ್ರು ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ. ತಾನೇ ಸೀನಿಯರ್ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಡಿ.ಕೆ. ಶಿವಕುಮಾರ್ಗಿಂತ ಪರಮೇಶ್ವರು ನಾನು ಎಲ್ಲ ಒಂದೇ ರೀತಿ ಸೀನಿಯರ್ಸ್ ಅಂತ ಎಂ.ಬಿ. ಪಾಟೀಲ್ರು ಹೇಳ್ಕೊಂಡ್ರಲ್ಲ, ಅದಕ್ಕೆ ಶಿವಾನಂದ ಪಾಟೀಲ್ರು ಕೌಂಟರ್ ಕೊಟ್ಟರು. ನಮ್ದೆಲ್ಲ ಬಲ ಸತೀಶ್ ಜಾರಕಿಹೊಳಿ ಅವ್ರಿಗಿದೆ ಅನ್ನೋ ರೀತಿ ಸಹಕಾರ ಸೂಚಿಸಿದ್ರು ನೋಡಿದ್ದೀವಿ ನಾವು. ಅಲ್ಲಿಗೆ ಲಿಂಗಾಯತ ಬಲ, ಬೇರೆ ಬೇರೆ ಸಮುದಾಯಗಳ ಬಲವನ್ನು ಸತೀಶ್ ಜಾರಕಿಹೊಳಿ ಒಗ್ಗೂಡಿಸ್ತಿದ್ದಾರ. ಎಂ.ಬಿ. ಪಾಟೀಲ್ ವಿರೋಧಿ ಬಣ ಅಂತ ಇರುತ್ತಲ್ಲ, ಈಗ ಜಟಾಪಟಿ ಶುರು ಆಗಿರೋದ್ರಿಂದ ಸಿಎಂ ಕುರ್ಚಿಗೆ ಆ ಬಲವು ಅವ್ರ ಬೆನ್ನಿಗೆ ಸೇರ್ಕೊಂಡಂಗಾಯ್ತು. ಶಿವಾನಂದ ಪಾಟೀಲ್ರು ಏನಂತಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರೇ ಸೀನಿಯರ್, ಅದು ಹೆಂಗೆ ನೀವು ಸೀನಿಯರ್ ಆಗ್ತೀರಿ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ. ಇಂಥದ್ದೆಲ್ಲ ಖಾಲಿ ಇರದ ಕುರ್ಚಿಗೆ ಸಿಕ್ಕಾಪಟ್ಟೆ ಯುದ್ಧನೇ ಶುರು ಆಗ್ಬಿಟ್ಟಿದೆ ಕೈಪಾಳ್ಯದಲ್ಲಿ. ಇದರ ನಡುವೆ ಬಹಳ ಸ್ಮಾರ್ಟ್ ಆಗಿ ಎಲ್ಲೂ ಸಿಎಂ ಕುರ್ಚಿ ಮಾತಾಡದೆ, ಮೀಟಿಂಗ್ ಮಾಡದೆ, ಡೆಲ್ಲಿಗೂ ಹೋಗದೆ, ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಅವ್ರನ್ನು ಮೀಟ್ ಆಗದೆ, ಎತ್ತಿನಹೊಳೆ ಬೆಂಗಳೂರು ಪ್ರಾಜೆಕ್ಟು ಅಂತ ಅಚ್ಚರಿಯ ದಾರಿಯನ್ನ ಹಿಡಿದಿರೋ ಡಿ.ಕೆ. ಶಿವಕುಮಾರ್ ಅವರೀಗ ವಿದೇಶಕ್ಕೆ ಹಾರಿದ್ದಾರೆ. ಅಮೆರಿಕ ಪ್ರವಾಸ ಫ್ಯಾಮಿಲಿ ಜೊತೆ, ಒಬ್ಬರೇ ಹೋಗಿಲ್ಲ. ಯಾವ ರೀತಿಯಲ್ಲೂ ಸುಳಿವನ್ನ ಬಿಟ್ಟುಕೊಡ್ತಿಲ್ಲ ಅವರು. ಯಾಕಂದ್ರೆ ಈ ಟೈಮಲ್ಲಿ ಬೇರೆಯವರು ಮಾಡ್ದಂಗೆ ಡೆಲ್ಲಿಗೆ ಹಾರಿದ್ರೆ ಡಿ.ಕೆ. ಶಿವಕುಮಾರ್ ಅದು ದೊಡ್ಡ ಸುದ್ದಿ ಆಗುತ್ತೆ, ಕಿಚ್ಚು ಹೊತ್ಕೊಂಡು ಬಿಡತ್ತೆ. ಸತೀಶ್ ಜಾರಕಿಹೊಳಿ ಅವರು ಹೋಗಿ ರಾಹುಲ್ ಗಾಂಧಿ ಭೇಟಿ ಮಾಡ್ಕೊಂಡು ಬಂದ್ರು ಅಂದ್ರೆ ಅದು ಅಷ್ಟು ದೊಡ್ಡ ಸುದ್ದಿ ಆಗ್ಲಿಕ್ಕಿಲ್ಲ. ಸಿದ್ದರಾಮಯ್ಯನವ್ರ ಆಶೀರ್ವಾದದಿಂದನೇ ಓಡಾಡ್ತಿರ್ತಾರೆ. ಹೆಚ್ಚು ಕಡಿಮೆ ಆದ್ರೆ ತನ್ನ ಶಿಷ್ಯನನ್ನು ಕೂರ್ಸೋಕ್ ತಯಾರಿರಬಹುದು ಅಂತ ಅಷ್ಟೇ ಚರ್ಚೆ ಆಗತ್ತೆ. ಆದರೆ ಡಿ.ಕೆ. ಶಿವಕುಮಾರ್ ಈ ಹೊತ್ತಲ್ಲಿ ಡೆಲ್ಲಿಗೆ ಹೋದ್ರೆ ಏನಾಗತ್ತೆ, ಎಲ್ರಿಗೂ ಗೊತ್ತಾಗತ್ತೆ. ಡೆಲ್ಲಿಗೆ ಹೋಗಿ ಯಾರ ಕಣ್ಣು, ಮೀಡಿಯಾದವ್ರ ಕಣ್ಣು ತಪ್ಪಿಸೋಕ್ಕಾಗಲ್ಲ. ಸೊ ರಾಹುಲ್ ಗಾಂಧಿ ಅವ್ರನ್ನ ಈ ಹೊತ್ತಲ್ಲಿ ಹೋಗಿ ಭೇಟಿ ಮಾಡಿದ್ರು ಅಂದ್ರೆ ಇದೆಲ್ಲದರ ಹಿಂದೆ ಮೂಡಾ, ಮತ್ತೊಂದರ ಹಿಂದೆ ಅವರದ್ದೇ ಕೈವಾಡ ಬೇಕಂತಾನೆ ಮಾಡಿದ್ದಾರೆ ಅನ್ನುವ ಕಿಡಿ ಹೊತ್ಕೊಂಡು ಬಿಡತ್ತೆ. ನಿಜಾನೋ ಸುಳ್ಳೋ ಆರೋಪ ಡಿ.ಕೆ. ವಿರುದ್ಧ HDK BJP ಅವರು ಮಾಡಿದ್ದಾರೆ, ಅದು ನಿಜಾನೋ ಸುಳ್ಳೋ ಒಟ್ಟಿನಲ್ಲಿ ಈ ಕಿಡಿ ಹೊತ್ಕೊಂಡು ಬಿಡತ್ತೆ. ಹಾಗಾಗಿ ಬಹಳ ಹುಷಾರಾಗಿ ಮೂವ್ ಮಾಡ್ತಿದ್ದಾರಲ್ವ, ಇಲ್ಲಿ ಎಲ್ಲೂ ಆ ಸುಳಿವನ್ನ ಬಿಟ್ಟುಕೊಡ್ತಿಲ್ಲ. ಅದು ಸಾಲದು ಅಂತ ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಅಂತ ಅಬ್ಬರಿಸ್ತಿದ್ದಾರೆ. ಡಿ.ಕೆ. ಬ್ರದರ್ಸ್, ಡಿ.ಕೆ. ಸುರೇಶ್ ಅವ್ರು ಹೇಳಿದ್ರಲ್ಲ 5 ವರ್ಷನೂ ಅವರೇ ಇರ್ತಾರೆ, ಯಾರು ಜಪ್ಪಯ್ಯ ಅಂದ್ರೂ ಟಚ್ ಮಾಡೋಕ್ಕಾಗಲ್ಲ. ಹೆಚ್ಚು ಕಡಿಮೆ ಆದ್ರೆ ನಾಳೆ ಆಗತ್ತೆ. ಈ ಟೈಮಲ್ಲಿ ಆದಷ್ಟು ಜಾಸ್ತಿ ಅವ್ರ ಬೆನ್ನಿಗೆ ನಿಂತಿದ್ದೀವಿ ಅಂತ ತೋರಿಸೋ ಪ್ರಯತ್ನ ಇರಬಹುದು. ಆಗ ಸಮ್ಮಿಶ್ರ ಸರ್ಕಾರ ಏನ್ ಮಾಡಿದ್ರು ಬೀಳಕ್ ಬಿಡಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಿರ್ಲಿಲ್ವಾ, ಕುಮಾರಸ್ವಾಮಿ ಅವ್ರಿಗೆ ಸಪೋರ್ಟ್ ಕೊಟ್ಟು? ಆ ರೀತಿನೇ ಇದು ಇರಬಹುದು, ಗೊತ್ತಿಲ್ಲ. ಅದೆಲ್ಲ ಊಹಾಪೋಹ, ಆರೋಪ ಪ್ರತ್ಯಾರೋಪಗಳು ಕೈಪಾಳ್ಯದೊಳಗಡೆ ಆಗ್ತಿರೋದು. ಡಿ.ಕೆ. ಶಿವಕುಮಾರ್ ಯಾಕೆ ಈ ದಿಢೀರಂತ ಸಿದ್ದರಾಮಯ್ಯನವ್ರಿಗೆ ಇಷ್ಟೆಲ್ಲ ಬಲ ತುಂಬುತ್ತಿದ್ದಾರೆ, ಬಂಡೆ ಇದೆ ಅವ್ರ ಬೆನ್ನಿಗೆ ಅಂತಿದ್ದಾರೆ ಅಂದ್ರೆ ಇದೇ ರೀಸನ್ನು. ಸಮ್ಮಿಶ್ರ ಸರ್ಕಾರ ನೆನಪು ಮಾಡ್ಕೊಳ್ಳಿ ಅಂತಿದ್ದಾರೆ ಡಿ.ಕೆ. ವಿರೋಧಿಗಳು, ಗೊತ್ತಿಲ್ಲ ಅದು.
ಈಗ ನೋಡಿ ಅಮೆರಿಕಕ್ಕೆ ಹಾರಿದ್ದಾರೆ. 8-9 ದಿನಗಳ ಪ್ರವಾಸ, 2-3 ದಿನನೂ ಅಲ್ಲ ಅವ್ರು ಹೋಗ್ತಿರೋದು, 8-9 ದಿನಕ್ಕೆ ಹೋಗಿದ್ದಾರೆ. ಭಾನುವಾರ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ. ಯಾವ ಟೈಮಲ್ಲಿ ಹೋಗಿದ್ದಾರೆ? ರಾಹುಲ್ ಗಾಂಧಿಯವರು ಕೂಡ ಅಮೆರಿಕ ಪ್ರವಾಸದಲ್ಲಿದ್ದಾರೆ. ರಾಹುಲ್ ಗಾಂಧಿಯವರು ಲೋಕಸಭೆ ವಿರೋಧ ಪಕ್ಷ ನಾಯಕರಾಗಿ ಈಗ ಹೆಚ್ಚು ಜವಾಬ್ದಾರಿಯೊಂದಿಗೆ ಅಮೆರಿಕ ಪ್ರವಾಸ ಮಾಡಿದ್ದಾರೆ. ಹಿಂದೆಲ್ಲ ಹೋಗ್ತಾ ಇರ್ತಿದ್ರು, ಕಾಂಟ್ರವರ್ಸಿ ಆಗ್ತಿತ್ತು, ಅವರಲ್ಲಿ ಸ್ಪೀಚ್ ಕೊಟ್ಟು ಬಂದಿದ್ದು, ಯಾರ್ಯಾರ್ದೋ ದೇಶ ವಿರೋಧಿಗಳ ಜೊತೆ ಮಾತಾಡ್ಕೊಂಡು ಬಂದರು, ಭಾರತ ವಿರೋಧಿಗಳ ಜೊತೆ ಅಂತೆಲ್ಲ ಚರ್ಚೆ ಆಗ್ತಿತ್ತು. ಬಟ್ ಈ ಸಲ ಅವರ ಪ್ರವಾಸದ ಮೇಲೆ ಇನ್ನೂ ಜಾಸ್ತಿ ಕುತೂಹಲ ಇದೆ. ಅವ್ರು ಎಲ್ಲಿ ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಯಾರನ್ನು ಮೀಟ್ ಆಗ್ತಾರೆ, ಎಲ್ಲರೂ ಗಮನಿಸ್ತಾ ಇರ್ತಾರೆ. ಅಷ್ಟು ಸಲೀಸು ಅಂತ ಅಲ್ಲ ರಾಹುಲ್ ಗಾಂಧಿ ಅವ್ರನ್ನ ಡಿ ಕೆ ಶಿವಕುಮಾರ್ ಹೋಗಿ ಈಸಿಯಾಗಿ, ಈ ಬ್ಯುಸಿ ಅಲ್ಲಿ ಟೈಮ್ ಇರುತ್ತಲ್ಲ ಅವ್ರಿಗೆ, ಹಾಗಾಗಿ ಅಷ್ಟು ಸುಲಭ ಅಂತಲ್ಲ. ಇದೇ ಹೊತ್ತಲ್ಲಿ ಹೋಗಿದ್ದಾರೆ ಅಂದರೆ ಒಂದು ಪ್ರಯತ್ನ ಅಂತೂ ಮಾಡಿರ್ತಾರೆ. ಭಾರತದಲ್ಲಿ ಎಲ್ಲಿ ಮೀಟ್ ಆದರೂ ಅದು ದೊಡ್ಡ ಸುದ್ದಿ ಆಗುತ್ತೆ. ಕರ್ನಾಟಕ ಪಾಲಿಟಿಕ್ಸಲ್ಲಿ ಕಿಡಿ ಹೊತ್ತಿಸ್ಬಿಡುತ್ತೆ, ಸಿದ್ದು ಬಣ ಸಿಡಿದೇ ಹೇಳೋಕೆ ಕಾರಣ ಆಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಫಾರಿನ್ನಲ್ಲಿರೋವಾಗಲೇ, ಅಮೆರಿಕ ಪ್ರವಾಸದಲ್ಲಿರೋವಾಗಲೇ ಕರೆಕ್ಟಾಗಿ ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ. ರಾಹುಲ್ ಗಾಂಧಿ 3 ದಿನ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರು ವಾಪಸ್ ಬಂದ ಮೇಲೂ 6 ದಿನ ಇರ್ತಾರೆ. ಸೊ ದ್ಯಾಟ್ ಇಲ್ಲಿ ಯಾರು ಅದಕ್ಕೋಸ್ಕರ ಹೋಗಿದ್ರಪ್ಪ ಅಂತ ಹೇಳಂಗಿಲ್ಲ. ನಾವು ಇನ್ನೂ ಜಾಸ್ತಿ ದಿನ ಇದ್ವಲ್ಲ, 9 ದಿನ ಇದ್ವಪ್ಪ, ಪ್ರವಾಸಕ್ಕೆ ಹೋಗಿದ್ವಿ, ರಾಜಕಾರಣದ ಜಂಜಾಟದಿಂದ ಒಂದು ಬ್ರೇಕ್ ಬೇಕಿತ್ತು ಅಂತ ಅವ್ರು ಹೇಳ್ತಾ ಇರೋದು. ಬೇರೆ ಯಾರನ್ನೂ ಮೀಟೂ ಆಗ್ತಿಲ್ಲ ಅಂತ. ಬಟ್ ಕಮಲಾ ಹ್ಯಾರಿಸ್, ಒಬಾಮಾ ಅವ್ರನ್ನೆಲ್ಲ ಭೇಟಿ ಆಗ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅಂತೆಲ್ಲ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಹೋಗೋಕ್ಕಿಂತ ಮುಂಚೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗೋದ್ರು ಅವರು. ಆ ಚರ್ಚೆನೂ ಮಹತ್ವ ಪಡ್ಕೊಳ್ತು. ಯಾಕಂದ್ರೆ ಯಾಕೆ ಹೋಗ್ತಿದ್ದಾರೆ ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ ಇರೋ ಹೊತ್ತಲ್ಲೇ ಅನ್ನೋದೊಂದು ಪ್ರಶ್ನೆ ಬರುತ್ತಲ್ಲ ನಾಳೆ ಸಹಜವಾಗಿ. ಹಂಗಾಗಿ ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಒಂದು ಮಾತೇನೋ ಹೋಗಿರಬಹುದೇನೋ ಡಿ ಕೆ ಶಿವಕುಮಾರ್ ಅವರು. ಹೇಳದೇ ಹೋದ್ರಪ್ಪ ರಾಹುಲ್ ಗಾಂಧಿ ಅವರು ಇರೋ ಟೈಮಲ್ಲಿ ಅಂತ ಆಗಬಾರ್ದಲ್ಲ, ಏನೋ ಒಂದು ಮಾತಾಡ್ಕೊಂಡು ಹೋಗಿರ್ತಾರೆ. ಸೊ ಅಮೆರಿಕದಲ್ಲಿಯೇ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಎದುರು ರಿಪೋರ್ಟ್ ಇಡುವ ಪ್ರಯತ್ನ ಮಾಡಲಿದ್ದಾರೆ. ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೆ ಯಾಕೆ ಡಿ ಕೆ ಶಿವಕುಮಾರೇ ಸಿಎಂ ಆಗಬೇಕು? ನಂಬರ್ 1, 23ರ ಈ ಭರ್ಜರಿ ಗೆಲುವು ಕಾಂಗ್ರೆಸ್ಗೆ ಹೊಸ ಚೈತನ್ಯ ಕೊಡ್ತು. ಬರೀ ಕರ್ನಾಟಕದಲ್ಲ, ದೇಶವ್ಯಾಪಿ ಎದ್ದು ನಿಲ್ಲೋದಿಕ್ಕೆ. ಮತ್ತೆ ಈ ಪರಿಸ್ಥಿತಿಗೆ ಬಂದು ನಿಂತಿದೆಯಲ್ಲ ಕಾಂಗ್ರೆಸ್, ನಿಧಾನಕ್ಕೆ ಚೇತರಿಸ್ಕೊಳ್ತಾ ಇದೆಯಲ್ಲ. ಕರ್ನಾಟಕ ಆಯ್ತು, ಕರ್ನಾಟಕದಿಂದ ಬೇರೆ ಬೇರೆ ಬಲಗಳನ್ನ ತೆಲಂಗಾಣಕ್ಕೆ ಕಳಿಸ್ಕೊಟ್ಟಿದ್ರಿಂದ ಅಲ್ಲೂ ಬರೋದಿಕ್ಕಾಯ್ತು. ಸೊ ಕರ್ನಾಟಕದಲ್ಲಿ ಎದ್ದಿದ್ದು ಕಾಂಗ್ರೆಸ್, ಎದ್ದು ನಿಂತಿದ್ದು ಕಾಂಗ್ರೆಸ್ಗೆ ಓವರ್ ಆಲ್ ಇಡೀ ರಾಷ್ಟ್ರವ್ಯಾಪಿ ದೊಡ್ಡ ಶಕ್ತಿ ಕೊಟ್ಟಿದೆಯಲ್ಲ. ಹಾಗಾಗಿ ಇದಕ್ಕೆಲ್ಲ ನನ್ನ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಏನಿದೆ, ಯಾವ್ಯಾವ ಬಲಗಳನ್ನು ನಾನು ತುಂಬಿದ್ದೀನಿ, ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ MLAಗಳ ಗೆಲುವಿಗೆ ಬೇರೆ ಬೇರೆ ಬಲ ತುಂಬಿದ್ದೀನಿ, ಅದನ್ನೆಲ್ಲ ನೆನಪಿಸ್ತಾರೆ. ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರು, 23 ಚುನಾವಣೆಗೆ ದೊಡ್ಡ ಇನ್ವೆಸ್ಟ್ಮೆಂಟೇ ಮಾಡಿದ್ರು ಅನ್ನೋ ಮಾತಿದೆಯಲ್ಲ. ಯಾಕಂದ್ರೆ ಅವರು CM ಕುರ್ಚಿ ಮೇಲೆ ಕಣ್ಣಿಟ್ಟಿದ್ರು ಅವತ್ತೇ. ಡೆಲ್ಲಿಯಲ್ಲಿ ಸುಮ್ಮನೆ ಪಟ್ಟು ಹಿಡ್ದಿರ್ಲಿಲ್ಲ ಅವ್ರು, ನನಗೇ ಬೇಕು ಅಂತ. ಕೊನೆಗೆ ಮೊದಲ ಅವಧಿಗೆ ಸಿದ್ದರಾಮಯ್ಯನವರು, 2ನೇ ಅವಧಿಗೆ ಡಿ ಕೆ ಶಿವಕುಮಾರ್ ಅವರು ಅಂತ ಅಧಿಕಾರ ಹಂಚಿಕೆ ಸೂತ್ರ ರೆಡಿ ಆಗಿದೆ ಅಂತ ಸುದ್ದಿ ಆಯ್ತಲ್ವ. ಅದನ್ನು ಮೊನ್ನೆ ಅಷ್ಟೇ ಹೇಳಿದ್ರು ಕೂಡ. ಎಲ್ಲ ಫೈನಲ್ ಆಗ್ಬಿಟ್ಟಿದೆ, ಹೈಕಮಾಂಡ್ ಜೊತೆ ಮಾತಾಡ್ಬಿಟ್ಟಿದ್ದೀನಿ, ಇನ್ನು ಅಧಿಕಾರ ಬರೋ ಟೈಮು ಅಂತ ಒಕ್ಕಲಿಗರಿಗೊಂದು ಮೆಸೇಜ್ ಕೊಟ್ಟಿದ್ರಲ್ಲ, ಕಣ್ಣು ಮುಚ್ಕೋಬೇಡಿ ಈ ಟೈಮಲ್ಲಿ ಅಂತ, ಲೋಕಸಭೆ ಚುನಾವಣೆ ಟೈಮಲ್ಲಿ. ಸೊ ಅದರ ಅರ್ಥ ಏನು, ಅಧಿಕಾರ ಹಂಚಿಕೆಯಾಗತ್ತೆ ಅಂತ ಭರವಸೆಯನ್ನ ಹೈಕಮಾಂಡ್ ಕೊಟ್ಟಿತ್ತು ಅಂತ ಆಯ್ತು. ಅವರೇ ಕೊಟ್ಟಿರೋ ಕ್ಲೂ ಪ್ರಕಾರ. ಅದಕ್ಕೆ ಅಲ್ವಾ ಅವರ ಬೆನ್ನಿಗೆ ನಿಂತ ಶಾಸಕರೆಲ್ಲ ಸಿಎಂ ಚೇಂಜ್ ಅಂತ ಈ ಮೂಡಾ ಕೇಸ್ ಮುಂಚೆ ಸದ್ದು ಮಾಡ್ತಾ ಇದ್ದಿದ್ದು, ಜಟಾಪಟಿ ಆಗ್ತಾ ಇದ್ದಿದ್ದು. ಅಲ್ಲಿಗೆ ನನಗೆ ಹೈಕಮಾಂಡ್ ಭರವಸೆಯನ್ನ ಕೊಟ್ಟಿತ್ತು. ನಾನು ಏನೇನು ಕೆಲಸ ಮಾಡಿದ್ದೆ, ಬರೀ ನಮ್ಮ ರಾಜ್ಯಕ್ಕಲ್ಲ, ತೆಲಂಗಾಣದಲ್ಲಿ ಏನು ಕೆಲಸ ಮಾಡಿದ್ದೆ, ತೆಲಂಗಾಣದಲ್ಲಿ ಏನು ಬಲ ತುಂಬಿದ್ದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಬಲ ತುಂಬಿದ್ದೆ, ಇದೆಲ್ಲವನ್ನ ಹೈಕಮಾಂಡ್ಗೆ ನೆನಪು ಮಾಡಿಕೊಡುವುದು. ಮತ್ತು ಮುಂಬರುವ ಚುನಾವಣೆಗಳಲ್ಲಿ ನನ್ನ ಬಲ ಹೇಗಿರುತ್ತೆ, ಅಥವಾ ಬೇರೆಯವರು ಬಂದು ಕೂತ್ರೆ ಹೇಗಿರುತ್ತೆ, ಸರಿ ನೀವು ಶಾಸಕರು ಇಷ್ಟು ಜನ ಇದ್ದಾರೆ ಇವ್ರ ಬೆನ್ನಿಗೆ ಅಂತ ಮಾತ್ರ ಕೌಂಟ್ ಮಾಡೋದಾದ್ರೆ, ಸಿದ್ದರಾಮಯ್ಯನವರು ನೇರವಾಗಿ ಯಾರ್ದೋ ಬೆನ್ನಿಗೆ ಬಲ ತುಂಬಿಡ್ತಾರೆ ಅಂತ ಮಾತ್ರ ಕೌಂಟ್ ಮಾಡೋದಾದ್ರೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ? ಇದೆಲ್ಲ ರಿಪೋರ್ಟನ್ನ ಹೈಕಮಾಂಡ್ ಮುಂದೆ ಇಟ್ಟು ಬರಲಿದ್ದಾರೆ. ಅಮೆರಿಕದಲ್ಲಿ ಮೀಟಿಂಗ್ ಮಾಡೋ ಮೂಲಕ ಡಿ ಕೆ ಶಿವಕುಮಾರ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಆ ಪ್ರಯತ್ನ ಅಂತೂ ಖಂಡಿತ ಆಗುತ್ತೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಿಕ್ಕೆ ಅದು ಫಲ ಕೊಡತಕ್ಕ ಅದು ನೋಡ್ಬೇಕು. ಯಾಕಂದ್ರೆ ಎಲ್ಲರೂ ಅವರವರ ಪ್ರಯತ್ನದಲ್ಲಿದ್ದಾರೆ. ಸೈಲೆಂಟ್ ಆಗಿರೋದು ಡಿ ಕೆ ಶಿವಕುಮಾರ್ ಮಾತ್ರ ಈ ಹೊತ್ತಲ್ಲಿ. ಇಲ್ಲೆಲ್ಲೂ ಮೀಟಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಫಾರಿನ್ನಲ್ಲೇ ಅವಕಾಶ ಬೇಕಿದೆ. ಆ ಅವಕಾಶಕ್ಕಾಗಿ ಪ್ರಯತ್ನಿಸಬಹುದು. ರಾಹುಲ್ ಗಾಂಧಿಯವರು 3 ದಿನ ಮಾತ್ರ ಇರೋದ್ರಿಂದ ಟೈಟ್ ಆಗಿರುತ್ತೆ ಅವರ ಕಾರ್ಯಕ್ರಮಗಳೆಲ್ಲ, ಬ್ಯುಸಿ ಆಗಿರ್ತಾರೆ. ಅದರ ನಡುವೆ ಒಂದು 10 ನಿಮಿಷ ಟೈಮ್ ಕಂಡುಕೊಳ್ಳೋದು ಸ್ವಲ್ಪ ಕಷ್ಟವೇ ಆಗಿದ್ರು ಆ ಪ್ರಯತ್ನದಲ್ಲಿ ಇದೇ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅಮೆರಿಕಕ್ಕೆ ಹಾರಿದ್ದಾರೆ ಅನ್ನೋದನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಬಹುದು. ಕರೆಕ್ಟ್
ಟೈಮಿಗೆ ಅಮೆರಿಕ ಪ್ರವಾಸಕ್ಕೆ ಯಾಕೆ ಹೋದ್ರು ಡಿ ಕೆ ಶಿವಕುಮಾರ್ ಅನ್ನೋ ಚರ್ಚೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಅವ್ರವ್ರದ್ದೇ ಆದ ರೀತಿಯಲ್ಲಿ CM ಕುರ್ಚಿಗೆ ಪೈಪೋಟಿ ಜೋರಾಗಿದೆ. ಸಿದ್ದರಾಮಯ್ಯನವರು ಕಾನೂನು ಹೋರಾಟದಲ್ಲಿ ಜಯಿಸಿಬಿಟ್ರೆ ಈ ಪ್ರಶ್ನೆಯೇ ಉದ್ಭವಿಸಲ್ಲ. ಆದರೂ ಈ ಪೈಪೋಟಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾಳೆ ಮುಂದಿನ ಚುನಾವಣೆ ಮತ್ತೊಂದು ಅಂತ ಬಂದಾಗ ಹೈಕಮಾಂಡ್ ಒಂದು ನಿರ್ಧಾರ ಮಾಡಿ ತಲೆಯಲ್ಲಿ ಇಟ್ಕೊಂಡಿರುತ್ತೆ. ಸೊ DK ಕ್ಯಾಂಪ್ನಲ್ಲಿ ಕೇಳಿ ಬರ್ತಿರೋ ವಿಚಾರ ಏನು ಅಂತ ಕೇಳಿದ್ರೆ, ಕೈಪಾಳ್ಯದಲ್ಲಿ ಅವರ ಬಳಗದಲ್ಲಿ ಗುರುತಿಸ್ಕೊಂಡಿರೋರು ಆಡ್ತಿರೋ ಮಾತಿದು, ಚೇಂಜ್ ಅಂತ ಬಂದರೆ ಆಗೋದು DK ಶಿವಕುಮಾರ್ ಮಾತ್ರ. ಯಾರು ಎಷ್ಟು ಹಾರಾಡಿದ್ರು ಅಷ್ಟೇ, ಹೋರಾಡಿದ್ರು ಅಷ್ಟೇ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಬಂದಿದ್ರು ಅಷ್ಟೇ. ಇದೆಲ್ಲ ಪೂರಕವಾಗಿರೋದು DK ಶಿವಕುಮಾರ್ ಅವ್ರಿಗೆ ಮಾತ್ರ. ಇತಿಹಾಸದಲ್ಲೂ ಆಗಿದೆ. ಈ ಥರ ನಾಯಕತ್ವ, ದೊಡ್ಡ ಲೀಡರ್ಶಿಪ್ನ ಕೆಳಗಿಳಿಸುವ ಅಥವಾ ಅವರ ಅವಧಿ ಮುಗಿದಿರೋ ಟೈಮಲ್ಲಿ ಹೈಕಮಾಂಡ್ ಆಯ್ಕೆ ಮಾಡಿರೋದು ಬರೀ ಶಾಸಕರ ಬಲವನ್ನು ಮಾತ್ರ ನೋಡ್ಕೊಂಡಲ್ಲ, ಹಣ ಬಲವನ್ನು ನೋಡಿಕೊಂಡು, ಇನ್ವೆಸ್ಟ್ಮೆಂಟ್ ಮಾಡೋರನ್ನ ನೋಡಿಕೊಂಡು. ಸೊ ಎಲ್ಲ ಬಗೆಯಲ್ಲಿಯೂ DK ಶಿವಕುಮಾರ್ ಅವ್ರಿಗೆ ಈಗ ಬಲ ಒಗ್ಗೂಡಲಿದೆ, ಅವ್ರಿಗೆ ಪೂರಕವಾಗಿದೆ. ಅವ್ರು ಹೆಚ್ಚು ಸದ್ದು ಮಾಡ್ತಿಲ್ಲ ಅಷ್ಟೇ, ಸದ್ದು ಮಾಡ್ತಿರೋರ ಸದ್ದಡಗತ್ತೆ. ಆಗೋದು DK ಶಿವಕುಮಾರ್ ಅವರೇ ಅಂಥ ಟೈಮ್ ಬಂದ್ರೆ ಅನ್ನುವ ವಿಚಾರ ಈಗ DK ಬಳಗದಲ್ಲಿ ಸದ್ದು ಮಾಡ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.